ಹಲೋ ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಫಂಡ್ಸ್ನ ನಾನು ತೋರಿಸ್ತಾ ಇದ್ದೀನೋ ಅದೆಲ್ಲ ಎಜುಕೇಷನಲ್ ಪರ್ಪಸ್ಸು. ನೀವು ಕೂಡ ಇದೇ ಥರ ಫಂಡ್ ಸೆಲೆಕ್ಟ್ ಮಾಡೋಕ್ಕೆ ಕ್ರೈಟೇರಿಯಾಸ್ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಇಲ್ಲ. ಇದೊಂದು ಡಿಸ್ಕ್ಲೇಮರ್, ನೀವು ನೀಟಾಗಿ ನೋಡ್ಕೋಬೋದು. ನಾನು ನಾಟ್ ಸೆಬಿ ರಿಜಿಸ್ಟರ್ಡ್ ಪರ್ಸನ್. ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ನಾನು ಆಲ್ರೆಡಿ ಫಿಲ್ಟರ್ ಔಟ್ ಮಾಡಬೇಕಾದ್ರೆ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿರ್ತೀನಿ, ಬೈ ಟಿಕಟೆ. ಆ ಅಪ್ಲಿಕೇಶನ್ ನೀವು ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ ಹೋಗ್ಬಿಟ್ಟು ಫಿಲ್ಟರ್ಸ್ ಹಾಕ್ಬಿಟ್ಟು ನಿಮಗೆ ಏನೇನು ರಿಟರ್ನ್ಸ್ ಬೇಕು, ಯಾವ ಬೆಂಚ್ ಮಾರ್ಕ್ ಇರಬೇಕು, ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಇರಬೇಕು ಅನ್ನೋದ್ರ ಬೇಸ್ ಮೇಲೆ ಫಂಡ್ಸ್ನ ನೀವು ಫಿಲ್ಟರ್ ಔಟ್ ಮಾಡ್ಕೋಬೋದು. ಅಮಾಂಗ್ 20-30 ಹಂಡ್ರೆಡ್ಸ್ ಆಫ್ ಫಂಡ್ಸ್ಗಳಲ್ಲಿ ನನಗೆ ಒಂದು 9 ಫಂಡ್ಸ್ಗೂ ಫಿಲ್ಟರ್ ಔಟ್ ಆದಮೇಲೆ ಬಂದಿರೋದು. ಸೊ ಇನ್ನು ಲಾರ್ಜ್ ಕ್ಯಾಪ್ ಫಂಡ್ ಅಂತ ಬಂದರೆ ನಿಫ್ಟಿ 50 ಮತ್ತು ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ನಿಫ್ಟಿ 100. ಸೊ ನಿಫ್ಟಿ 100 ಇಂಡೆಕ್ಸ್ನ ಬೇಸ್ ಆಗಿಟ್ಕೊಂಡು ರಿಟರ್ನ್ಸ್ನ ಕಂಪೇರ್ ಮಾಡೋದಾದರೆ ನಿಫ್ಟಿ 100 ಇಂಡೆಕ್ಸ್ ಲಾಸ್ಟ್ 3 ಇಯರ್, 5 ಇಯರ್, 10 ಇಯರ್ CAGR ನೋಡಿದ್ರೆ 15.4, 14.2, 11.2% ಗ್ರೋ ಆಗಿದೆ. ಏನಕ್ಕೆ ಮ್ಯೂಚುವಲ್ ಫಂಡ್ ಅಂತ ಕೇಳೋರಿಗೆ, FDಯಲ್ಲಿ 7% ನಿಮಗೆ ಇಯರ್ಲಿ ನ್ಯಾಷನಲೈಸ್ ಬ್ಯಾಂಕ್ಸ್ಗಳಲ್ಲಿ ಸಿಗೋದಾದರೆ ಸೇಫ್ಟಿ ಇರೋದು. ಗೋಲ್ಡಲ್ಲಿ ಕೂಡ ಅಪ್ರಿಸಿಯೇಷನ್ ಆಗ್ತಾ ಇರುತ್ತೆ, ಬಟ್ ಗೋಲ್ಡ್ ತುಂಬ ಏನಂತಾರೆ ಜಿಯೋಪಾಲಿಟಿಕಲ್ ಇಶ್ಯೂಸ್, ಜಿಯೋಪಾಲಿಟಿಕಲ್ ನ್ಯೂಸ್ ಬೇಸಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಲಾಂಗ್ ರನ್ನಲ್ಲಿ, ಫಾರ್ ಎಕ್ಸಾಂಪಲ್ 10 ಇಯರ್ಸಲ್ಲಿ 11.2% ಗ್ರೋ ಆಗ್ತಾ ಇರುತ್ತೆ. ಸೊ ನಿಮ್ಮ ಹಣ ನೀವು ಜಾಸ್ತಿ ಇನ್ನೂ ಬೆಳೆಸ್ತಾ ಹೋಗ್ಬೋದು. ಸೊ ಟಾಪ್ ಫಂಡ್ಸ್ 9 ಫಂಡ್ಸ್ ಏನಿದೆ, ನಿಪಾನ್, ಕೆನರಾ, ಇನ್ವೆಸ್ಟ್ಕೋ, ICICI, ಎಡೆಲ್ವಿಸ್, ಇದೆಲ್ಲ ನೋಡ್ತಾ ಇರ್ಬೋದು. ಇವ್ರದ್ದು ಫಂಡ್ ಸೈಜ್ ಎಷ್ಟು ಇವಾಗ ಅಂತ ನೋಡ್ಬೋದು ನೀವು. 63,000 ಕೋಟಿ ಫಂಡ್ನ ICICI ಅವ್ರು ಮ್ಯಾನೇಜ್ ಮಾಡ್ತಾರೆ. 49,000 ಫಂಡ್ನ SBI ಅವ್ರು ಮ್ಯಾನೇಜ್ ಮಾಡ್ತಾರೆ. 36,000 ಕೋಟಿನ ನಿಪಾನ್ ಇಂಡಿಯಾ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ ಈ ರಿಟರ್ನ್ಸ್ನ ನಾನು ಬೆಂಚ್ ಮಾರ್ಕ್ ಜೊತೆ ಕಂಪೇರ್ ಮಾಡಿದ್ರೆ ಇದೆಲ್ಲ ರಿಟರ್ನ್ಸು ಬೆಂಚ್ ಮಾರ್ಕ್ನ ಬೀಟ್ ಮಾಡ್ತಿದೆ ಆಲ್ರೆಡಿ. ಇನ್ನು ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಬೆಂಚ್ ಮಾರ್ಕ್ ಅಂದರೆ ಏನು? ಬೆಂಚ್ ಮಾರ್ಕ್ ಅಂದರೆ ಇದು ಯಾವ ಬೆಂಚ್ ಮಾರ್ಕ್ನ ಫಾಲೋ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ 100, ನಿಫ್ಟಿ ಮಿಡ್ ಕ್ಯಾಪ್ 150, 250, ಮೈಕ್ರೋ ಕ್ಯಾಪ್ 250 ಅಂತ ಬೆಂಚ್ ಮಾರ್ಕ್ಸ್ಗಳಿರುತ್ತೆ. ಸೊ ನಿಪಾನ್ ಇಂಡಿಯಾ ಮತ್ತು ಕೆನರಾ ರೋಬೆಕೋ BSE 100ನ ಫಾಲೋ ಮಾಡ್ತಿದೆ, SBI ಕೂಡ. ಅದೆಲ್ಲ ಬಿಟ್ಟು ಬೇರೆ ಯಾವ ಫಂಡ್ಸ್ ಇದೆ ಎಲ್ಲ ನಿಫ್ಟಿ 100ನ ಫಾಲೋ ಮಾಡ್ತಾ ಇದೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ನೀವು ಫಂಡ್ನ ಮ್ಯಾನೇಜ್ ಮಾಡೋದಕ್ಕೆ ಅವರೆಷ್ಟು ನಿಮ್ಮಿಂದ ದುಡ್ಡು ಇಸ್ಕೊತಾ ಇದ್ದಾರೆ ಅಂತ ಬರುತ್ತೆ. ಇದು ಬಂದು ಟೋಟಲ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಸೊ ಲಾಂಗ್ ರನ್ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಯಾವ್ದು ಕಡಿಮೆ ಇದೆ, ಚೆನ್ನಾಗಿ ರಿಟರ್ನ್ ಯಾವ್ದು ಕೊಡ್ತಿದೆಯೋ ಆ ಫಂಡು ನಿಮಗೆ ಜಾಸ್ತಿ ರಿಟರ್ನ್ಸ್ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು 0.81, 0.91 ತುಂಬ ಜಾಸ್ತಿ ಆಗಿಬಿಡುತ್ತೆ ಕಂಪೇರ್ ಟು 0.61, 0.51, 0.66 ಲಾಂಗ್ ರನ್ನಲ್ಲಿ. ಇನ್ ಕೇಸ್ 0.91 ಇರೋದು ಇಲ್ಲಿ ಆ್ಯಾವ್ರೇಜ್ 14 ನೋಡ್ತಿದ್ದೀರಾ. ಇನ್ ಕೇಸ್ ಇದು 20 ಕೊಡ್ತಿತ್ತು, 20 CAGR ಕೊಡ್ತಿತ್ತು ಅಂದರೆ 0.91ನೇ ಸೆಲೆಕ್ಟ್ ಮಾಡ್ಬೋದು. ಬಿಕಾಸ್ ನೀವು ಇಲ್ಲಿ ಕಾಂಪೌಂಡ್ ಮಾಡ್ತಿರ್ತೀರ ದುಡ್ಡು. 20% CAGR ಅನ್ನು 0.91 ಕೂಡ ಇದು 14% CAGRನ ಈಸಿಲಿ ಬೀಟ್ ಮಾಡಿಬಿಡುತ್ತೆ. ಸೊ ಇಲ್ಲಿ ಎಲ್ಲನೂ ಸಿಮಿಲರ್ ಆಗಿರೋದ್ರಿಂದ ಇದು ನಮಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಇತ್ತು. ಸೊ ಎಲ್ಲ ಥರ ಕಂಪೇರ್ ಮಾಡಿ ನೋಡಿದ್ರೆ ಎಲ್ಲರೂ ಡಿಸೆಂಟ್ ಅಮೌಂಟ್ ಆಫ್ ಸೈಜ್ನ ಫಂಡ್ ಮ್ಯಾನೇಜ್ ಮಾಡ್ತಿರ್ತಾರೆ. ಸೊ ಎಲ್ಲ ಕ್ಯಾಟಗರಿಯಲ್ಲೂ ನಿಪಾನ್ ಇಂಡಿಯಾ ಇಂಡೆಕ್ಸ್ ಬೆಂಚ್ ಮಾರ್ಕ್ಸ್ನ ಈಸಿಯಾಗಿ ಬೀಟ್ ಮಾಡ್ತಾ ಇದೆ. ಸೊ ಇದು ಬೆಟರ್ ಕ್ಯಾಟಗರಿಯಲ್ಲಿ ಬರುತ್ತೆ. ಕೆನರಾ ಮತ್ತು ಇನ್ವೆಸ್ಟ್ಕೋ ಬಂದು ಡಿಸೆಂಟ್ ಅಮೌಂಟ್ ಆಫ್ ಏನಂತಾರೆ ಪಾಸಿಟಿವ್ ಸೈನ್ಸ್ ಇದೆ. ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಕಡಿಮೆ ಇದೆ. ರೀಸೆಂಟ್ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ, ಸೊ ಅದಕ್ಕೋಸ್ಕರ ಗುಡ್. ಇನ್ ಕೇಸ್ ಇದು ಕೂಡ ಚೆನ್ನಾಗಿ ಕ್ಲೋಸ್ ಟು 16, 18 ಅಂತ ಮಾಡಿಬಿಟ್ಟಿದ್ರೆ ಇದು ಕೂಡ ನಿಪಾನ್ ಇಂಡಿಯಾ ಥರ 19%, 14, 15% ಎಲ್ಲ ಮಾಡ್ತಿತ್ತು. ಸೊ ಇದು ಒಂದು ಕೂಡ ಬೆಟರ್ ಫಂಡ್ ಆಗಿದೆ. ಬಟ್ ರೀಸೆಂಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಗುಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ 0.75, ಇದೆರಡು ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದೆ. ಬಟ್ ಇವೆರಡು ಫಂಡ್ಸು ಎಲ್ಲ ಥರ CAGRಲ್ಲಿ ಇವೆರಡು ಫಂಡ್ಸ್ಗಿನ ಕಡಿಮೆ ರಿಟರ್ನ್ಸ್ ಕೊಡ್ತಾ ಇದೆ. ಬಟ್ ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ ನಿಫ್ಟಿ 100ಅಲ್ಲಿ 15.4 ಇದ್ದರೆ 12.77 ಇದೆ, ಕಡಿಮೆನೂ ಕೊಡ್ತಾ ಇದೆ. ಸೊ ಲಾಂಗ್ ರನ್ನಲ್ಲಿ ಬೀಟ್ ಮಾಡಿದೆ, ಬಟ್ ರೀಸೆಂಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಕನ್ಸಿಡರ್ ಮಾಡ್ಬೋದು, ಬಟ್ ರೀಸೆಂಟ್ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಫಂಡ್ಸಲ್ಲಿ ಯಾವ್ಯಾವ ಥರ ಕಂಪ್ನಿಗಳಿದೆ ಅಂತ ಚೆಕ್ ಮಾಡಿಬಿಟ್ಟು ತೊಗೋಬೋದು. ಸೊ ಈ ವಿಡಿಯೋದಲ್ಲಿ ನಾನು ಟಾಪ್ 9 ಪಾಸಿಂಗ್ ಆಲ್ ದ ಕ್ರೈಟೇರಿಯಾಸ್ ಸೆಲೆಕ್ಟ್ ಮಾಡಿದ್ದೀನಿ.
ಇದರಲ್ಲಿ ನೀವು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಮೇಲೆ, ಇನ್ ಕೇಸ್ ನೀವು ಅದರಲ್ಲಿ 2,000 ಮಾಡಬೇಕು ಅಂತ ಬಂದರೆ ನೀವು 2 ಫಂಡ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು 1000ನ ಚೂಸ್ ಮಾಡ್ಬೋದು. 3,000 ಅಂತ ಬಂದರೆ 3 ಫಂಡ್ಸ್ನ ಸೆಲೆಕ್ಟ್ ಮಾಡ್ಬೋದು, ಅಥವಾ 2 ಫಂಡ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು 1,500 ಅಂತ ಮಾಡ್ಬೋದು. 2ಕ್ಕಿಂತ ಜಾಸ್ತಿ ಫಂಡ್ಸ್ನ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಸುಮ್ಮನೆ ಓವರ್ ಆಗಿ ಡೈವರ್ಸಿಫೈ ಆಗಿಬಿಡುತ್ತೆ. 100 ಕಂಪ್ನಿಗಳಲ್ಲೇ ಇನ್ವೆಸ್ಟ್ ಮಾಡಿರೋದ್ರಿಂದ 3 ಫಂಡ್ಸ್ ಮಾಡಿಬಿಟ್ರೆ ನೀವು ಏನಂತಾರೆ ಕಂಪ್ನಿ ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ರಿಟರ್ನ್ಸ್ ಏನೋ ಲಾಂಗ್ ರನ್ನಲ್ಲಿ ಚೆನ್ನಾಗೇ ಬರ್ಬೋದು, ಬಟ್ ಏನಕ್ಕೆ ಆ ಥರ ಮಾಡೋದು, ಸುಮ್ಮನೆ ಒಂದು 2ರಲ್ಲೇ ಇಟ್ಕೊಂಡು ತೊಂದರೆ ಏನಕ್ಕೆ ತೊಗೊಳ್ಳೋದು ಅಂತ 2 ಫಂಡ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಹೇಗೆ ಫಿಲ್ಟರ್ ಔಟ್ ಮಾಡೋದು ಅಂತ ಹೇಳಿದೆ. ಸೊ ಇನ್ನೊಂದು ವೆಬ್ಸೈಟ್ ಕೂಡ ಮೆನ್ಷನ್ ಮಾಡಿದೆ, ಟಿಕರ್ ಟೇಪ್ ಅಂತ, ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಲಾಗಿನ್ ಮಾಡಿ ಫ್ರೀ ಆಫ್ ಕಾಸ್ಟ್ ಇದೆ, ಅದರಲ್ಲಿ ಹೋಗ್ಬಿಟ್ಟು ನೀವು ಫಿಲ್ಟರ್ ಔಟ್ ಹಾಕ್ಬೋದು. ಏನೇನು ಕ್ರೈಟೇರಿಯಾ ಬೇಕು ನಿಮಗೆ, 3 ಇಯರ್ 5 ಇಯರ್ CAGR ಸೆಲೆಕ್ಟ್ ಮಾಡ್ಕೋಬೋದು, ಬೆಂಚ್ ಮಾರ್ಕ್ ಸೆಲೆಕ್ಟ್ ಮಾಡ್ಕೋಬೋದು, ಎಕ್ಸ್ಪೆನ್ಸ್ ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಪ್ಯಾರಾಮೀಟರ್ಸ್ ಬರುತ್ತೆ, ಆಲ್ಫಾ ಬೀಟಾ ಅಂತ, ಅದನ್ನು ಕೂಡ ಚೆಕ್ ಮಾಡ್ಬೋದು. ನಾನು ಇಲ್ಲಿ ಪ್ಯೂರ್ಲಿ ರಿಟರ್ನ್ ಬೇಸ್ಡ್ ಮೇಲೆ ಫಿಲ್ಟರ್ ಔಟ್ ಮಾಡಿದ್ದೀನಿ. ಮತ್ತು ಇದೇ ರಿಟರ್ನ್ ಫ್ಯೂಚರಲ್ಲಿ ಕೂಡ ಬರುತ್ತೆ ಅನ್ನೋ ಯಾವ ಥರದ್ದು ಗ್ಯಾರಂಟಿ ಇರಲ್ಲ. ಸೊ ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಪಾಸ್ಟ್ ಪರ್ಫಾರ್ಮೆನ್ಸ್. ನೀವು ನೋಡಿಬಿಟ್ಟು ಡಿಸೈಡ್ ಮಾಡ್ಬೋದು ಯಾವ ಕ್ಯಾಟಗರಿಯಲ್ಲಿ ಯಾವ ಫಂಡ್ಸ್ನ ಸೆಲೆಕ್ಟ್ ಮಾಡ್ಬೋದು ಅಂತ. ಥ್ಯಾಂಕ್ ಯು.